ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಏನಕ್ಕೆ ಅಂದರೆ ಈ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ಸು ಎಲ್ಲ ವಿತ್ ಕೀ ಆನ್ಸರ್ ಕೊಡ್ತೀನಿ. ನೀವು ತೋರಿಸ್ತಾ ಇರೋ ವಿಡಿಯೋದಲ್ಲಿ ಕೀ ಆನ್ಸರೇ ಇಲ್ಲ ಅಂತ ಅನ್ಬೇಡಿ, ನಾನು ಮುಂದೆ ಹೇಳ್ತೀನಿ ಕೀ ಆನ್ಸರು. ಈಗ ಜಾಸ್ತಿ ಲೇಟ್ ಮಾಡೋದು ಬೇಡ, ಹೊಂಟೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಎಲ್ಲ ರೀತಿ ಕ್ವಶನ್ ಪೇಪರ್ಸು, ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಬೇಕಂದರೆ ನಮ್ಮ ಚಾನಲ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ಕೆಳಗಡೆ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಇದೆ ಟೆಲಿಗ್ರಾಮ್ ಲಿಂಕ್. ಓಕೆ, ನಾನು ಟೈಮ್ ವೇಸ್ಟ್ ಮಾಡೋಲ್ಲ, ಡೈರೆಕ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಫಸ್ಟ್ ಕ್ವಶನ್ ಈಸ್ ಡಿಫೈನ್ ದ ಮ್ಯಾನೇಜ್ಮೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ನೋಡೋಣ. ಈಗ ಫ್ರೆಂಡ್ಸ್, ಇದೆ ಆನ್ಸರ್. 17 ಇಲ್ಲೇ ಆಗಿದೆ ನೋಡಿ. ಅಕಾರ್ಡಿಂಗ್ ಟು ಇವ್ರ ಪ್ರಕಾರ ಏನಿದೆ ಅಂತ ಇದಿದೆ. ಅಕಾರ್ಡಿಂಗ್ ಟು ಅವ್ರ ಹೆಸರು ಬರೀಬೇಕು. ಇಟ್ ಈಸ್ ವೆರಿ ಈಸಿ. ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸಿಂಗ್ ಆಫ್ ದ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವೈರ್ನ್ಮೆಂಟ್ ಇನ್ ದ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ದ ಗ್ರೂಪ್ಸ್. ನೀವು ಏನಿಲ್ಲ, ಮಾರ್ಕೆಟಿಂಗ್ ಇಸ್ ಎ ಪ್ರೊಸೆಸಿಂಗ್, ಡಿಸೈನಿಂಗ್, ಮ್ಯಾನೇಜ್ಮೆಂಟಿಂಗ್ ಆ್ಯಂಡ್ ಎನ್ವೈರ್ನ್ಮೆಂಟಿಂಗ್. ಅಷ್ಟು ಬರೆದ್ರು ನಿಮ್ಗೆ ಏನಿಲ್ಲ ಕೊಡ್ಬೋದು, ಮಾರ್ಕ್ಸ್ ಕೊಡ್ತಾರೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ವೀಡಿಯೋ ಲಾಂಗ್ ಆಗುತ್ತೆ ಅನ್ಕೊಳ್ತೀನಿ, ಯಾಕಂದರೆ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸು ಬೇಜಾನಿವೆ ಇಂಪಾರ್ಟೆಂಟು. ಬಟ್ ಯಾರೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ನಿಮಗೆ 2 ಮಾರ್ಕ್ಸು ಎಷ್ಟು ಮಾರ್ಕ್ಸ್ ಇದೆ ಅಂದರೆ 2 ಮಾರ್ಕ್ಸ್ದು 12 ಮಾರ್ಕ್ಸ್ ಬರುತ್ತೆ. 2 ಮಾರ್ಕ್ಸಲ್ಲಿ 12 ಔಟ್ ಆಫ್ 12ನ ತೆಗಿತೀರಾ ಈ ವಿಡಿಯೋನ ಪೂರ್ತಿ ನೋಡಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ನಾವೀಗ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನಂದರೆ ನೋಡಿ, 18ನೇ ಕ್ವಶನ್. ಎ ಫ್ಯಾಕ್ಟರಿ ವರ್ಕರ್ಸ್ ಟೇಕ್ಸ್ ಲಾಂಗ್ಸ್ ಬ್ರೇಕ್ ಆ್ಯಂಡ್ ಬಿಕಮ್ ಲೆಸ್ ಪ್ರೊಡಕ್ಟಿವ್ ಡ್ಯೂ ಟು ಟ್ರೇಡಿಂಗ್ಸ್ ವಿಚ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಆ್ಯಂಡ್ ಹೆಲ್ಪ್ ಎಕ್ಸ್ಪ್ಲೈನ್ ಇನ್ 1 ಸೆಂಟೆನ್ಸ್. ಸಿಂಪಲ್ 1 ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ನ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಕ್ವಶನ್ 1 ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋದು. Figure study is conducted by determining the amount of frequency and rest individual in the completing task. ಇದು ತುಂಬ ಈಸಿ ಇದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಟೇಟ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲ್ಯಾನಿಂಗ್ ಪ್ರೊಸೆಸಿಂಗ್. ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಇದಕ್ಕೆ ಆನ್ಸರ್ ನೋಡೋಣ. ಸಿಂಪಲ್ ಮಕ್ಕಳ, ಇದನ್ನ ಬರೀದೇ ಇರೋಂಥ ಎಂಥ ದಡ್ಡನ ಮಗನ ಕೊಟ್ಟರು ಬರೆದು ಬಿಡ್ತಾರೆ. ಸಿಂಪಲ್ ಏನಂದರೆ ಸೆಟ್ಟಿಂಗ್ ಆಬ್ಜೆಕ್ಟಿವ್, ಡೆವಲಪ್ಮೆಂಟ್, ಪ್ಲ್ಯಾನಿಂಗ್, ಪರ್ಮಿಷನ್. ಸಿಂಪಲ್ 2 ಸ್ಟೆಪ್ ಅಲ್ವಾ, ಇಷ್ಟು ಬರೆದ್ರೆ ಸಾಕು. 2 ಔಟ್ ಆಫ್ 2 ಕೊಡಲೇಬೇಕು. ದಟ್ ಇಸ್ ದ ರೂಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫ್ರೆಂಡ್ಸ್, ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್. ಇದಕ್ಕೆ ಆನ್ಸರ್ ನೋಡೋಣ. ಫ್ರೆಂಡ್ಸ್, ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಮೋರ್ ವೀಡಿಯೋಸ್ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ರೀತಿ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ಹಾಕ್ತೀನಿ, ಜಾಯ್ನ್ ಆಗಿ. ಫ್ರೆಂಡ್ಸ್, ಇದಕ್ಕೆ ಆನ್ಸರ್ ನೋಡೋಣ. ವೆರಿ 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 ಸಿಂಪಲ್ ಸ್ಟೂಡೆಂಟ್ಸ್. ಸ್ಟ್ರಕ್ಚರ್, ಡಿವಿಷನಲ್ ಸ್ಟ್ರಕ್ಚರ್ ಇಷ್ಟೇ ಬರೋದು. ಸ್ಟ್ರಕ್ಚರ್ ಸಾರಿ ಸ್ಟ್ರಕ್ಚರ್ ಅಂತೀನಿ. ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನಲ್ ಸ್ಟ್ರಕ್ಚರ್. ಫಂಕ್ಷನಲ್ ಸ್ಟ್ರಕ್ಚರ್ಗೆ ಬಂದು ಎರಡಿದು ಎಕ್ಸ್ಪ್ಲನೇಷನ್, ಇದು ಪಾಯಿಂಟ್ಸು. ಡಿವಿಷನಲ್ 2 ಪಾಯಿಂಟ್ಸು. ಸಿಂಪಲ್, ಮುಗ್ದೋಯ್ತು ಇಷ್ಟೇ. ಜಾಸ್ತಿ ಏನು ಬರೆಯೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಬಿಸ್ನೆಸ್ ಸ್ಟಡೀಸ್ ಥಿಯರಿ ಹೌದು. 8 ಮಾರ್ಕ್ಸ್ ಕ್ವಶನ್ ಥಿಯರಿ ಇದೆ, 4 ಮಾರ್ಕ್ಸ್ ಕ್ವಶನ್ ಥಿಯರಿ ಇದೆ. 4 ಮಾರ್ಕ್ಸ್ 8 ಮಾರ್ಕ್ಸ್ ಕ್ವಶನ್ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ನನ್ನ ಅಕೌಂಟ್ಗೆ ಹೋಗಿ ಚೆಕ್ ಮಾಡಿ, ಪಕ್ಕ ಸಿಗುತ್ತೆ. ಇನ್ನೂ ಇಲ್ಲ ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, 2 ವೀಡಿಯೋನೂ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಇಂಡಿವಿಜುವಲ್ ಸೋರ್ಸ್ ಆಫ್ ರಿಕ್ಯೂರ್ಮೆಂಟ್. ಫ್ರೆಂಡ್ಸ್, ಇದನ್ನ ನೋಡೋಣ. ಇದು ಸ್ವಲ್ಪ ಇಂಪಾರ್ಟೆಂಟೇನೆ. ಸಿಂಪಲ್, ಇದೇನು ಕಲಿಯೋಂಥ ಅವಶ್ಯಕತೆನೇ ಇಲ್ಲ. ಟ್ರಾನ್ಸ್ಫರು, ಪ್ರಮೋಷನ್, ಸಿಂಪಲ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಟೈಮಿಂಗ್ ಜಾಸ್ತಿ ನಿಮಗೆ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ನೀವು ಇನ್ನೂ ಎಕ್ಸಾಮ್ಗೆ ಓದ್ಕೊಳ್ಬೇಕು. ನಿಮಗೆ ಕಾಮರ್ಸ್ ಹೋಗ್ತಾಯಿದ್ದೀರಾ ಅಂದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗೋಂಥ ವೀಡಿಯೋನ ಇಲ್ಲಿ ಹಾಕಿರ್ತೀನಿ. ನೀವು ಒಬ್ಬರೇ ನೋಡಿ ಪಾಸ್ ಆಗಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್. ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸು ಪಾಸ್ ಆಗಲಿ, ಫ್ರೆಂಡ್ಸ್ಗೂ ವೀಡಿಯೋ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೀಡರ್ಶಿಪ್? ಲೀಡರ್ಶಿಪ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಂದರೆ ವಾಟ್ ಈಸ್ ಲೀಡರ್ಶಿಪ್. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್ ಕ್ವಶನ್.
ಆನ್ಸರ್ ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಓನ್ಲಿ ಒನ್ ಲೈನ್ ಸೆಂಟೆನ್ಸ್ ಇದು. ಲೀಡರ್ಶಿಪ್ ಇಸ್ ದ ಪ್ರೊಸೆಸ್ ಆಫ್ ಇನ್ಫ್ಲೂಯೆನ್ಸಿಂಗ್ ಆ್ಯಂಡ್ ಬಿಹೇವಿಯರಿಂಗ್ ಆಫ್ ದ ಪೀಪಲ್ ಆ್ಯಂಡ್ ಮೇಕಿಂಗ್ ದೇಮ್ ಸ್ಟ್ರೀವ್ ವ್ಯಾಲಂಟರಿಸಿ ಟುವರ್ಡ್ಸ್ ದ ಅಚೀವ್ಮೆಂಟ್ ಆಫ್ ಆರ್ಗನೈಜೇಷನಲ್ ಗೋಲ್ಸ್. ಸಾರಿ ಫ್ರೆಂಡ್ಸ್, ಸ್ವಲ್ಪ ಮಿಸ್ಟೇಕು, ಗಂಟ್ಲು ಸ್ವಲ್ಪ ಇದಾಗಿದೆ, ಅದಕ್ಕಾಗಿ ಕ್ಲಿಯರಾಗಿ ಓದೋಕ್ಕಾಯ್ತಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ದ ಬ್ರೀಫ್ಲಿ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ. ಇದು ವೆರಿ ವೆರಿ ಸಿಂಪಲ್, ಇದು ಆ ರೇಂಜ್ ಏನಿಲ್ಲ, ಇದನ್ನು ತೋರಿಸ್ತೀನಿ. ಆನ್ಸರ್ ಹೋಗಿ ನೋಡೋಣ ಈಗ ಫ್ರೆಂಡ್ಸ್. ಆನ್ಸರ್ ಈಸ್ ಇದು. 4 ಪಾಯಿಂಟ್ ಬರೆದ್ರೆ ಸಾಕು, 5 ಪಾಯಿಂಟ್ ಎಲ್ಲ ಏನು ಬೇಕಾಗಿಲ್ಲ, 4 ಪಾಯಿಂಟ್ ಬಿಡಲಿ ಏನಿಲ್ಲ ಫ್ರೆಂಡ್ಸ್. ಇಟ್ ಈಸ್ ಹೆಲ್ಪ್ಸ್ ಟು ಜಡ್ಜಿಂಗ್ ಅಕ್ಯುರೇಸಿ ದ ಸ್ಟ್ಯಾಂಡರ್ಡ್ಸ್, ಇಟ್ ಹೆಲ್ಪ್ಸ್ ಟು ಮಾರ್ಕೆಟಿಂಗ್ ಎಫಿಷಿಯೆಂಟು, ಯೂಸ್ ರಿಸೋರ್ಸಸ್ಸು, ಇಂಪ್ರೂವಿಂಗ್ ಎಂಪ್ಲಾಯ್ಮೆಂಟ್ಸ್, ಮೋಟಿವೇಶನ್ನು, ಆರ್ಡರ್ ಆ್ಯಂಡ್ ಡಿಸಿಪ್ಲೀನು. ಇಷ್ಟು ಸಿಂಪಲಾಗಿದೆ, ಇದನ್ನ ಬರೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಗಿವ್ ದ ಮೀನಿಂಗ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಓಕೆ ಫ್ರೆಂಡ್ಸ್, ಇದಕ್ಕೂ ಸಹ ಆನ್ಸರ್ನ ನೋಡೋಣ ಫ್ರೆಂಡ್ಸ್. ಅದಕ್ಕೆ ಆನ್ಸರು, ಟ್ರೇಡಿಂಗ್ ಆ್ಯಂಡ್ ಈಕ್ವಿಟಿ ರೆಫರ್ಸ್ ಟು ದ ಇನ್ಕ್ರೀಸಿಂಗ್ ದ ಪ್ರಾಫಿಟ್ ಅರ್ನಿಂಗ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡ್ಯೂ ಟು ದ ಪರ್ಫಾರ್ಮೆನ್ಸ್ ಆಫ್ ಫಿಕ್ಸ್ಡ್ ಫೈನಲ್ ಚಾರ್ಜ್ ಲೈಕ್ ಇಂಟ್ರೆಸ್ಟ್. ಫ್ರೆಂಡ್ಸ್, ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಹಾಕಿ, ಇಲ್ಲಾಂದರೆ ಬೆಸ್ಟ್ ಏನಂದರೆ ನನ್ನ ಹತ್ರ ಡೌಟ್ ಕೇಳಬೇಕು ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ಸೈಡಲ್ಲೇ ಕಮೆಂಟ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಕಮೆಂಟ್ ಹಾಕಿದ್ರೆ ಡೈರೆಕ್ಟ್ ಮೆಸೇಜ್ ಬರುತ್ತೆ, ನಾನು ಡೈರೆಕ್ಟ್ ಮೆಸೇಜಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋ ಸ್ವಲ್ಪ ಎಲ್ಲನೂ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಿಮ್ಮಷ್ಟು ಕೆಲವು ಸ್ಟೂಡೆಂಟ್ಸ್ ನೋಡ್ತೀರಾ, ಕೆಲವು ಸ್ಟೂಡೆಂಟ್ಸ್ಗೆ ಪೇಷನ್ಸ್ ಇರೋಲ್ಲ. ಏನು ಸರು ತುಂಬ ಲಾಂಗಾಗಿ ಮಾಡ್ತಾಯಿದ್ದಾರೆ, ಇಷ್ಟು ನಿಮಿಷ ಎಲ್ಲ ಯಾರು ಕೇಳೋರು, ವೀಡಿಯೋ ಇಷ್ಟು ನಿಮಿಷ ಆದರೆ ಇದೆ ಅಂತ ಗೊತ್ತಾಗ್ದಾಗೆ ಆ ಥರ ಯೋಚನೆ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಓಕೆ, ಯಾರು ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆದರೆ ಪೇಷನ್ಸಾಗಿ ಇಲ್ಲಿವರೆಗೂ ನೋಡ್ತಾ ಇರೋ, ಕೊನೆವರೆಗೂ ನೋಡಿದವ್ರಿಗೆ ಮಾತ್ರ ಪಕ್ಕ ಔಟ್ ತೆಗಿಯೋಂಥ ಚಾನ್ಸಸ್ ಇದೆ. ಅಂದರೆ 12 ಔಟ್ ಆಫ್ 12. ಇಲ್ಲಾಂದರೆ ನೀವು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿದ್ದೀನಲ್ಲ, 4 ಮಾರ್ಕ್ಸ್ ಆಲ್ ಕ್ವಶನ್ ಇಂಪಾರ್ಟೆಂಟು, 8 ಮಾರ್ಕ್ಸ್ ಆಲ್ ಕ್ವಶನ್ ಇಂಪಾರ್ಟೆಂಟ್ನ ಹಾಕಿದ್ದೀನಿ ಆಲ್ರೆಡಿ. ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಚೆಕ್ ಮಾಡಿ. ಅದನ್ನ ಓದ್ಕೊಬಿಟ್ರೆ ನೀವು ಔಟ್ ತೆಗಿಬೋದು. 1 ಮಾರ್ಕ್ಸ್ ಕ್ವಶನ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತು, ನೀವೇ ಬೇಜಾನು ನೋಡಿರ್ತೀರಲ್ಲ, 1 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಹೇಳೋಕ್ಕಾಗಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್? ಗಿವ್ ಆ್ಯನ್ ಎಕ್ಸಾಂಪಲ್. ಫ್ರೆಂಡ್ಸ್, ಇದಕ್ಕೆ ಆನ್ಸರ್ ನೋಡೋಣ ಫ್ರೆಂಡ್ಸ್. ಅದಕ್ಕೆ ಆನ್ಸರ್ ಇದು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆರ್ ದೋಸ್ ಪ್ರಾಡಕ್ಟ್ ವಿಚ್ ಆರ್ ದ ಯೂಸ್ಡ್ ಇನ್ಪುಟ್ ಪ್ರೊಡ್ಯೂಸಿಂಗ್ ಆರ್ಡರ್ ಪ್ರಾಡಕ್ಟ್. ಅದಕ್ಕೆ ಎಕ್ಸಾಂಪಲ್ ರಾ ಮೆಟೀರಿಯಲ್, ಮಿಷಿನ್. ಎಕ್ಸಾಂಪಲ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ, ಬಟ್ ನಿಮಗೆ ಏನಿಲ್ಲ, ಸ್ಟೇಟ್ಮೆಂಟು, ಸೆಂಟೆನ್ಸ್ ಕೂಡ ಈಸಿ ಇದೆ ಎಕ್ಸ್ಪ್ಲನೇಷನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ನು. ಸ್ಟೇಟ್ ಎನಿ ಟು ಇನ್ಫಿಯರ್ ಟ್ರೇಡ್ ಪಾರ್ಟೀಸ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಬೈ ದ ಕನ್ಸ್ಯೂಮರ್ ಆರ್ ಎಕ್ಸ್ಪ್ಲಾಂಟೆಡ್. ಇದಕ್ಕೆ ಆನ್ಸರ್ ನೋಡೋಣ ಫ್ರೆಂಡ್ಸ್. ವೆರಿ ಸಿಂಪಲ್, ಇದು ಪಾಯಿಂಟ್ ವೈಸ್ ಇದೆ. ಆರ್ಡಿಂಗು, ಬ್ಲ್ಯಾಕ್ ಮಾರ್ಕೆಟಿಂಗ್, ಸಪ್ಲೈ, ಅನ್ಸೇಫ್ ಪ್ರಾಡಕ್ಟ್ಸು ಸಪ್ಲೈ ಮಾಡೋದು, ತುಂಬ ಈಸಿ. ಇಷ್ಟು ಓದ್ಕೊಳ್ಳಿ, ವೆರಿ ಈಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಒನ್ ಮೋರ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್, ಇದನ್ನ ಕಲಿದೇನೆ ಎಕ್ಸಾಮ್ಗೆ ಹೋಗಲೇಬೇಡಿ ನೀವು. ಡಿಫೈನ್ ಕೋಆರ್ಡಿನೇಷನ್. ಇಟ್ಸ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಆನ್ಸರ್ ನೋಡೋಣ ನೋಡಿ ಫ್ರೆಂಡ್ಸ್. ದಿಸ್ ಇಸ್ ದ ಆನ್ಸರ್. ಅದಕ್ಕೆ ಅಕಾರ್ಡಿಂಗ್ ಟು MS Flaird, coordinations is the procedures where the excessive development. ಸೊ ಫ್ರೆಂಡ್ಸ್, ಯಾಕೋ ಗಂಟ್ಲು ಇದಾಗಿದೆ, ಸ್ವಲ್ಪ ಓದೋಕ್ಕಾಯ್ತಿಲ್ಲ, ಯಾರೋ ಬೇಜಾರು ಮಾಡ್ಕೊಳ್ಬೇಡಿ. ಇದನ್ನು ನೋಡ್ಕೊಳ್ಳಿ. ಪ್ಯಾಟ್ರನ್ ಆಫ್ ಪ್ರೂಫ್ ಎಫೆಕ್ಟಿಂಗು, ಇದು ಸಿಂಪಲ್ಲು, ಆದರೆ 3 ಲೈನ್ ಇದೆ. ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಸೆಂಟೆನ್ಸಲ್ಲಿ ಬರ್ಬೋದು. ಓಕೆ ಫ್ರೆಂಡ್ಸ್, ವೀಡಿಯೋ ಲಾಂಗ್ ಆಗುತ್ತೆ, ಯಾರೂ ನೋಡೋಲ್ಲ. ನೆಕ್ಸ್ಟ್ ವೀಡಿಯೋಗೆ ಹೋಗುತ್ತು. ಸಾರಿ ಫ್ರೆಂಡ್ಸ್, ಸಾರಿ. ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇರೋದ್ರಿಂದ ನನಗೆ ನೀಟಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮ ಜೊತೆ ಇದು ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಸ್ಟೇಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಕಮ್ಯಾಂಡ್ ಆ್ಯಂಡ್ ದ ಯೂನಿಟಿ ಆಫ್ ಡೈರೆಕ್ಷನ್. ಇದಕ್ಕೆ ಆನ್ಸರ್ ಏನು ಅಂತ ನೋಡೋಣ ಫ್ರೆಂಡ್ಸ್. ಎರಡಕ್ಕೂ ಏನು ಡಿಫ್ರೆಂಟ್ ಅಂತ ಬರೆಯೋದು ಅಷ್ಟೇ ಇದು ವೀಡಿಯೋ. ಸಾರಿ, ಕ್ವಶನ್ ಏನಂದರೆ, ಯೂನಿಟಿ ಕಮ್ಯಾಂಡ್ಗೂ ಯೂನಿಟಿ ಡೈರೆಕ್ಷನ್ಗೂ ಏನು ಡಿಫ್ರೆಂಟ್, ಅದನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ.
ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮೆನ್ಷನ್ ಎನಿ ಟೂ ಸ್ಟ್ಯಾಂಡರ್ಡಿಂಗ್ ಪ್ಲ್ಯಾನ್ಸ್. ಮೆನ್ಷನ್ ಎನಿ ಟೂ ಸ್ಟ್ಯಾಂಡರ್ಡಿಂಗ್ ಪ್ಲ್ಯಾನ್ಸ್, ಇದು ತುಂಬ ಇಂಪಾರ್ಟೆಂಟೇ. ಹೋಗಿ ನೋಡೋಣ, ಆನ್ಸರ್ ನೋಡೋಣ. ಫ್ರೆಂಡ್ಸ್ ಇದೆ ಆ ಥರ ಆನ್ಸರ್. ರೂಲ್ಸು, ಪಾಲಿಸಿ, ಮೆಥಡಿಂಗ್, ಈ ಎರಡು ಬರೋದ್ರೆ ಸಾಕು. ರೂಲ್ಸ್ ಪಾಲಿಸಿ ಬರೋದ್ರೆ ಸಾಕು, ಏನು ಪ್ರಾಬ್ಲಮ್ ಆಗೋಲ್ಲ. 2 ಮಾರ್ಕ್ಸ್ ಕೊಡ್ತಾರೆ. ನೀವು 4 ಬರಿತೀವಿ ಸರ್ ಅಂದರೂ ನಿಮ್ಮ ಸೇಫ್ಟಿ, ಯಾಕಂದರೆ ಒಂದು ಮಿಸ್ಟೇಕ್ ಆದರೂ ಒಂದು ಇರ್ಬೋದು, ನಿಮ್ಮ ಇಷ್ಟ ಅದು. 2 ಬರೆದ್ರೆ ಮಾರ್ಕ್ಸ್ ಪಕ್ಕ 2 ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಂದರೆ ವಾಟ್ ಈಸ್ ಆರ್ಗನೈಜೇಷನಲ್ ಸ್ಟ್ರಕ್ಚರ್? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಆಗಲೇ ಹೇಳಿದೆ, ಈಗಲೂ ಹೇಳ್ತಾಯಿದ್ದೀನಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಕ್ಯಾನ್ಸಲ್ ಮಾಡೋಣ. ಜಸ್ಟ್ ಸಿಂಪಲ್ ಒಂದೇ ಒಂದು ಸೆಂಟೆನ್ಸಲ್ಲಿ ಬರೀತೀವಿ ಅನ್ನೋದಾದರೆ ಈ ಥರ. ಇದು ಸ್ಟ್ರಕ್ಚರ್ ಆರಿಜೆಂಟಲ್ ಸ್ಟ್ರಕ್ಚರ್. ಫ್ರೆಂಡ್ಸ್ ಯಾಕೋ ಗಂಟಲು ಇದಾಗಿದೆ ಸ್ಟೂಡೆಂಟ್ಸ್, ಯಾರು ಬೇಜಾರು ಮಾಡ್ಕೋಬೇಡಿ. ಆರಿಜೆಂಟಲ್ ಸ್ಟ್ರಕ್ಚರ್ ಇಸ್ ದ ಫ್ರೇಮ್ ವಿತಿನ್ ವಿಚ್ ಮ್ಯಾಂಗರ್ ಆಫ್ ದ ಆಪರೇಟಿಂಗ್ ಟಾಸ್ಕ್ಸ್ ಆಫ್ ಪರ್ಫಾರ್ಮ್ಡ್. ಇದು ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್, ಯಾಕೆಂದರೆ ವೀಡಿಯೋ ಲಾಂಗ್ ಆದರೆ ಯಾರೂ ನೋಡೋಲ್ಲ, ನಿಮಗೂ ಟೈಮ್ ವೇಸ್ಟ್ ಅನಿಸ್ತಾರೆ. ಓಕೆ, ನೆಕ್ಸ್ಟ್ ಬೇಗ ವೀಡಿಯೋನ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಮೂವ್ ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ಏನಂದರೆ ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ಯೂರ್ಮೆಂಟ್. ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಅಂದ್ಕೊಳ್ತೀನಿ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟೇ. ನಾನು ಹೇಳ್ತಾ ಇರೋದೆಲ್ಲ ಇಂಪಾರ್ಟೆಂಟೇ. ಓಕೆನಾ ಫ್ರೆಂಡ್ಸ್, ಆನ್ಸರ್ ನೋಡೋಣ. ಆನ್ಸರ್ನ ನೋಡೋಕ್ಕೆ ಮುಂಚೆ ವೀಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದರೆ ಇದೇ ಥರ 3 ವೀಡಿಯೋಸ್ನ ಹಾಕ್ತೀನಿ. ಓಕೆ, ಆನ್ಸರ್ ನೋಡೋಣ. ಫ್ರೆಂಡ್ಸ್ ಇದು ಸಿಂಪಲ್ ಆಗಿದೆ ಆನ್ಸರ್, ಏನಿಲ್ಲ. ಲಿಮಿಟೇಷನ್ಸ್ ಆಫ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ಯೂರ್ಮೆಂಟ್. ಇಟ್ ಈಸ್ ರೆಡ್ಯೂಸ್ ದ ಸ್ಕೋಪ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಟ್ಯಾಲೆಂಟ್ ಆ್ಯಂಡ್ ಎ ನ್ಯೂ ಎಂಟರ್ಪ್ರೈಸಸ್ ಕೆನಾಟ್ ಯೂಸ್ ಇಂಟರ್ನಲ್ ಸೋರ್ಸ್ ರಿಕ್ಯೂರ್ಮೆಂಟ್. ಇನ್ನೂ ತುಂಬ ಇದು ಸಿಂಪಲ್ ಆಗಿದೆ. ಇಷ್ಟು ಬರೆದ್ರೆ ಎರಡು ಪಾಯಿಂಟು ಈಸಿಯಾಗಿರೋದು ಅಂದರೆ ಇಟ್ ಈಸ್ ರೆಡ್ಯೂಸ್ ದ ಸ್ಕೋಪ್ ಫಾರ್ ಇಂಟ್ರೊಡಕ್ಷನ್ ಟು ಟ್ಯಾಲೆಂಟ್ ಆ್ಯಂಡ್ ಎ ನ್ಯೂ ಎಂಟರ್ಪ್ರೈಸ್ ಕೆನಾಟ್ ಯೂಸ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ಯೂರ್ಮೆಂಟ್. ಇಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಂದರೆ ನೇಮ್ ಎನಿ 2 ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್. ಫ್ರೆಂಡ್ಸ್ ಈ ಕ್ವಶನ್ಗೆ ಆನ್ಸರ್ ನೋಡೋಣ. ಈಗ ವೆರಿ ಸಿಂಪಲ್. ಎಂಥ ಫೇಲ್ಯೂರ್ ಸ್ಟೂಡೆಂಟೇ ಆದ್ರೂ ಸಹ ಈಸಿಯಾಗಿ ಬರೆಯುವಂಥ, ಈಸಿಯಾಗಿ 2 ಮಾರ್ಕ್ಸ್ ಈ ಥರ ತಗೊಳ್ಬೋದು. ಸೆಂಡರ್, ರಿಸೀವರ್, ಇದು ಏನು ಗ್ಯಾಪ್ನ ಇಟ್ಕೋಬೇಕಾ? ಸೆಂಡರ್ ಕೊಡೋರು, ಸೆಂಡ್ ಮಾಡೋರು, ರಿಸೀವರ್ ಈಸ್ಕೊಳ್ಳೋರು, ತಗೊಳ್ಳೋರು, ರಿಸೀವ್ ಮಾಡೋರು, ಎನ್ಕೋಡಿಂಗು, ಡಿಕೋಡಿಂಗು. 2 ಬರೀ ಸಾಕು ನೀವು. ಸೆಂಡರ್, ರಿಸೀವರ್, ಎನ್ಕೋಡಿಂಗ್, ಡಿಕೋಡಿಂಗ್ 4 ಬರೆದ್ರೆ ಇನ್ನೂ ಒಳ್ಳೆಯದು. ಮೀಡಿಯಾ ಯಾರು ಗೊತ್ತಿಲ್ಲ, ಫೀಡ್ಬ್ಯಾಕ್ ಯಾರು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಇಷ್ಟರಲ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫ್ರೆಂಡ್ಸ್ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಓಕೆ, ಇದಕ್ಕೆ ಆನ್ಸರ್ ಏನು ನೋಡೋಣ. ಫ್ರೆಂಡ್ಸ್ ಇದಕ್ಕೆ ಆನ್ಸರ್ ಏನಂದರೆ ಇದು ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಇದಕ್ಕೆ ಆನ್ಸರ್ ಆಗಿದೆ ನೋಡಿ. ಇದರಲ್ಲಿ 2 ಬರೆದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬರೆಯೋದು ಬೇಡ. ಹಾಗೆ ನಿಮ್ಗೊಂದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸಾರ್ ಓದೋಕ್ಕಾಗಲ್ಲ, ಸ್ವಲ್ಪ ಮೋಟಿವೇಶನ್ನು ಈ ಥರ ಯಾವ್ದಾದ್ರು ವೀಡಿಯೋಗಳನ್ನ ಕೇಳ್ತಾ ಇರ್ತೀರಾ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಒಬ್ಬ ಮಾಡ್ತಾಯಿದ್ದಾನೆ, ಮೋಟಿವೇಶನ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದಾನೆ. ಅಂದರೆ ನಿಮಗೆ ಓದೋದು ಅಲ್ಲಿರೋದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಸಿಂಪಲ್ ಇಂಗ್ಲೀಷ್ ವರ್ಡ್ಸು, ಅದರಿಂದ ಇಂಗ್ಲೀಷ್ ಕಲ್ತಂಗೂ ಆಗುತ್ತೆ, ಮೋಟಿವೇಶನ್ ಅಲ್ದಂಗೂ ಆಗುತ್ತೆ. ಆ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಅಲ್ಲಿರೋ ವೀಡಿಯೋಸ್ನ ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಫ್ರೆಂಡ್ಸ್ ಏನಂದರೆ ನೆಕ್ಸ್ಟ್ ಕ್ವಶನ್, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕರೆಂಟ್ ಅಸೆಟ್ಸ್. ಇದಕ್ಕೆ ಆನ್ಸರ್ ನೋಡೋಣ. ಫ್ರೆಂಡ್ಸ್ ಇದು ಸಿಂಪಲ್ ಆನ್ಸರ್ ಆಗಿದೆ. ಇಷ್ಟು ಬರೆದ್ರೆ ಸಾಕು, ಇಷ್ಟೆಲ್ಲ ಬರೀಬೇಕೇನಾಗಿಲ್ಲ. ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಇನ್ ಬ್ಯಾಂಕ್ 2 ಬರೆದ್ಬಿಡಿ. ಡೆಬಿಟರ್ಸ್ ಬರೆದ್ಬಿಡಿ. 2 ಸಾಕು ಸ್ಟೂಡೆಂಟ್ಸ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್ ಇಷ್ಟು ಬರೆದ್ರೆ ಯು ಗೆಟ್ ಔಟ್ ಆಫ್ 2 ಮಾರ್ಕ್ಸ್. 2 ಔಟ್ ಆಫ್ 2 ಮಾರ್ಕ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರೆಂಡ್ಸ್ ಇದು ಸ್ಟೇಟ್ ಎನಿ ಡಿಸ್ಯೂಸಿಂಗ್ ಫ್ಯೂಚರ್ಸ್ ಆಫ್ ಅಡ್ವರ್ಟೈಸಿಂಗ್. ಇದಕ್ಕೆ ಆನ್ಸರ್ ನೋಡೋಣ. ವೆರಿ ಸಿಂಪಲ್ಲಾಗಿ ಆನ್ಸರ್ ಅಂದರೆ ಫ್ಯೂಚರ್ಸ್ ಆಫ್ ಅಡ್ವರ್ಟೈಸಿಂಗ್ ಪೇಡ್ ಫಾರ್ಮ್ ಇನ್ ಪರ್ಸನಾಲಿಟಿ. ಇಷ್ಟು ಬರೆದ್ರೆ ಸಾಕು, ಇನ್ನೇನು ಬರೀಬೇಕಲ್ಲ, 2 ಬರೀರಿ.
ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಫ್ರೆಂಡ್ಸ್. ದಿಸ್ ಈಸ್ ದ ವೆರಿ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಮೋಸ್ಟ್ ರಿಪೀಟೆಡ್ ಕ್ವಶನ್. ಓಕೆ, ಇದಕ್ಕೆ ಆನ್ಸರ್ ನೋಡೋಣ. ಕನ್ಸ್ಯೂಮರ್ ರೈಟ್ ಟು ಸೇಫ್ಟಿ, ರೈಟ್ ಟು ಚೂಸ್, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಬಿ ಹರ್ಟ್. ಎರಡೆರಡು ಬರೋದ್ರೆ ಸಾಕು. ರೈಟ್ ಟು ಬಿ ಸೇಫ್ಟಿ, ರೈಟ್ ಟು ಬಿ ಚೂಸ್, ಎರಡು ಬರೋದ್ರೆ ಸಾಕು. ಹಂಗೆ ಇದಕ್ಕೆ ಇದನ್ನು ಕೇಳ್ತಾರೆ, 8 ಮಾರ್ಕ್ಸು ಕೇಳ್ಬಿಟ್ಟು ಇದಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಅದು 8 ಮಾರ್ಕ್ಸ್ಗೆ, ಇದು 2 ಮಾರ್ಕ್ಸ್ಗೆ. ವಿತೌಟ್ ಎಕ್ಸ್ಪ್ಲನೇಷನ್ ಅಂದರೆ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ಟೂಡೆಂಟ್ಸ್. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಇದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ 2 ಎಕ್ಸಾಂಪಲ್ ಕೊಡಬೇಕು. ಓಕೆ, ಇದಕ್ಕೆ ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ಇದಕ್ಕೇನಿಲ್ಲ, OBD, CEO ಎರಡೇ ಬರೋದ್ರೆ ಸಾಕು. ಇಲ್ಲ ಸರ್ ಇನ್ನೂ ಎಕ್ಸ್ಟ್ರಾ ಬರೀತೀವಿ ಅಂದರೆ ಪ್ರೆಸಿಡೆಂಟ್, ಚೇರ್ಮನ್. ಇದು ಸ್ವಲ್ಪ ಇದಾಗ್ಬೋದು. CEO ಪ್ರೆಸಿಡೆಂಟ್, ಇಲ್ಲ CEO ಚೇರ್ಮನ್, ಪ್ರೆಸಿಡೆಂಟ್ ಚೇರ್ಮನ್, ಇಷ್ಟು ಬರೋದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಆರ್ಡರ್ಡ್ ಅಕಾರ್ಡಿಂಗ್ ಟು ಹೆನರ್ ಫೋಲಿಯಾ. ಇದಕ್ಕೆ ಆನ್ಸರ್ ನೋಡೋಣ. ಈಗ ಏನಾದರೂ ಹೆನ್ರಿ ಫೋಲಿಯಾದು ಆರ್ಡರ್ ಏನು ಅಂತ ಕೇಳಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಹೆನ್ರಿ ಫೋಲಿಯಾ ಆರ್ಡರ್ ಮೀನಿಂಗು ನೋಡೋಣ ಆನ್ಸರ್. ಓಕೆ ಫ್ರೆಂಡ್ಸ್, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಅಕಾರ್ಡಿಂಗ್ ಟು ಹೆನ್ರಿ ಫೋಲಿಯಾ ಆರ್ಡರ್ ಮೀನ್ಸ್ ದೇರ್ ಶುಡ್ ಬಿ ಎ ಪ್ಲೇಸ್ ಫಾರ್ everything is everyone or everything everyone and must be in its his or her place. ಕನ್ಫ್ಯೂಸಿಂಗ್ ಇದು. ಇದೇನು ತಲೆ ಕೆಡ್ಸೋಕೆ ಹೋಗ್ಬಿಡಿ. 6 ಕ್ವಶನ್ಸ್ ಇರುತ್ತಲ್ಲ, ಇದು ಮಾಡ್ಕೊಳ್ಳಿ. ಆದರೆ ಕಲಿಯಲ್ಲಿ ತುಂಬ ಸಿಂಪಲ್ಲಾಗಿದೆ, ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನಂದರೆ, ಡಿಫೈನ್ ಆರ್ಗನೈಸಿಂಗ್. ಇದಕ್ಕೆ ಈಗ ಆನ್ಸರ್ ನೋಡೋಣ ಫ್ರೆಂಡ್ಸ್. ಆರ್ಗನೈಸಿಂಗ್ ಅಂದರೆ ಏನಿಲ್ಲ, ಅಕಾರ್ಡಿಂಗ್ ಟು Theo Iman. According to Theo Iman, organizing is a processing, defining the grouping the activities and enterprise and the establishing authorities relationship among them. ಇಷ್ಟೇ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೋಗೋಣ ಸ್ಟೂಡೆಂಟ್ಸ್. ಬ್ರಿಂಗ್ ಔಟ್ 2 ಡಿಫ್ರೆನ್ಸ್ ಬಿಟ್ವೀನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಟ್ರೈನಿಂಗು ಡೆವಲಪ್ಮೆಂಟ್ಗೆ ಏನು ಡಿಫ್ರೆಂಟ್ ಅಂತ ಕಂಡುಹಿಡಿದೆ ಅಷ್ಟೇ. ಓಕೆ, ಇದಕ್ಕೆ ಆನ್ಸರ್ ನೋಡೋಣ ಫ್ರೆಂಡ್ಸ್. ಇಷ್ಟೇ. ಟ್ರೈನಿಂಗ್ ಏನು ಡಿಫ್ರೆನ್ಸು, ಇಟ್ ಈಸ್ ಪ್ರೊಸೆಸಿಂಗ್ ಇನ್ಕ್ರೀಸಿಂಗ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್, ಈ ಥರ. ಡೆವಲಪ್ಮೆಂಟ್ ಅಂದರೆ ಇಟ್ ಈಸ್ ಪ್ರೊಸೆಸಿಂಗ್ ಆಫ್ ಲರ್ನಿಂಗ್ ಆ್ಯಂಡ್ ಗ್ರೋತ್. ಈ ಥರ 3 ಇದೆ, ಬರೀರಿ, ಏನಿಲ್ಲ, ತುಂಬ ಸಿಂಪಲ್ಲು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೇಮ್ ಎನಿ 2 ಸ್ಟೈಲ್ಸ್ ಆಫ್ ಲೀಡರ್ಶಿಪ್. ಯಾವ್ದಾರು 2 ಸ್ಟೈಲ್ಸ್ ಲೀಡರ್ಶಿಪ್ನೇ ಹೇಳಬೇಕು. ಎಕ್ಸಾಮ್ ಇದು ಕೊಡಿ ಏನಿದ್ದಾರೆ. ಆನ್ಸರ್ ನೋಡೋಣ ಫ್ರೆಂಡ್ಸ್. ಇದರಲ್ಲಿ 2 ಬರೀರಿ, ಇದೇ ಆನ್ಸರು. ಆಟೋರಿಟಿಕ್ ಲೀಡರ್ಶಿಪ್, ಡೆಮೋರಿಟಿಕ್ ಲೀಡರ್ಶಿಪ್, 2 ಬರೆದ್ರೆ ಸಾಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗು ಯಾವ್ದಾರು 2 ಬರೀಬೇಕು. ನೋಡೋಣ ಆನ್ಸರ್. ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಇದೆ ಆನ್ಸರ್. ಇದಕ್ಕೆ ಇಟ್ ಹ್ಯಾವ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫೋರ್ಸ್. ಈ ಥರ ಎನಿ 2 ಬರೀರಿ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ರೈಟ್ ಆ್ಯಂಡ್ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇದು. ಓಕೆ, ಇದಕ್ಕೆ ಆನ್ಸರ್ ನೋಡೋಣ. ವೆರಿ ಸಿಂಪಲ್. ಬಿಸ್ನೆಸ್ ಸ್ಟಡಿ ಅಂತ ಬಂದರೆ 2 ಮಾರ್ಕ್ಸ್ದು ಆರಾಮಾಗೆ ಪಾಸ್ ಆಗೋಂಥ ಸಬ್ಜೆಕ್ಟ್ ಇದು. ಇಲ್ಲಿ ನೋಡಿ, ಟು ಇನ್ಶೂರ್ ಇದು ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗೆ ಇಷ್ಟು ಬರೀರಿ, ಏನು ತಲೆ ಕೆಡ್ಸ್ಕೊಬೇಡಿ. ಓಕೆ, ಇಷ್ಟು ಬರೆದ್ರೆ ಸಾಕು, 2. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಂದರೆ, ಸ್ಟೇಟ್ ಎನಿ 2 ಲೆವೆಲ್ಸ್ ಆಫ್ ಪ್ಯಾಕೇಜಿಂಗ್. ಓಕೆ, ಇದಕ್ಕೆ ಆನ್ಸರ್ ನೋಡೋಣ. ಆನ್ಸರ್ ನೋಡೋಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ನೋಡಲಿ. ಓಕೆ, ಆನ್ಸರ್ ಏನಂದರೆ, ಪ್ರೈಮರಿ ಪ್ಯಾಕೇಜ್, ಸೆಕೆಂಡರಿ ಪ್ಯಾಕೇಜಿಂಗ್, 2 ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಒಂದು ಲಾಸ್ಟ್ ಕ್ವಶನ್ ಇದು. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಹಾಗೆ ನಿಮಗೆ ಮೋಟಿವೇಶನ್ ಚಾನಲ್ ಬಗ್ಗೆ ಹೇಳಿದೆ, ಅದನ್ನ ಸಕ್ಸಸ್ಫುಲ್ ಮೋಟಿವೇಶನಲ್ ಚಾನಲ್ ಕೆಳಗಡೆ ಲಿಂಕ್ ಹಾಕಿದ್ದೀನಿ. ಪಾಪ ಅವರು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮಗೂ ಇಂಗ್ಲೀಷ್ ರೀಡಿಂಗ್ ಸ್ಕಿಲ್ ಬೆಳೆಯುತ್ತೆ ಮತ್ತು ಮೋಟಿವೇಶನ್ ಕೂಡ ಆದಂಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ದ ಲಾಸ್ಟ್ ಕ್ವಶನ್ ಏನಂದರೆ, ಸ್ಟೇಟ್ ಎನಿ 2 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ವಿಲ್ ಪರ್ಚೇಸಿಂಗ್, ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಸಿಂಪಲ್. ಇದು ಬರೆಯೋದು ತುಂಬ ಸಿಂಪಲ್ ಇದೆ, ಹೇಳ್ತೀನಿ. ಈಗ ಆನ್ಸರ್ ನೋಡೋಣ. ಸಾರ್ ಸಿಂಪಲ್ ಅಂದ್ಬಿಟ್ಟು ಇಷ್ಟೊಂದು ತೋರಿಸ್ತಿದ್ದೀರಿ ಅಂದ್ಬಿಡ್ಬೇಡಿ, ಏನಿಲ್ಲ,
ಎರಡೆರಡು ಬರೀಬೇಕಾಗಿರೋದು, ತುಂಬ ಲಾಂಗ್ ಇದು ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ. ಆ್ಯಸ್ ಕ್ಯಾಶ್ ಮೆಮೊ ಇದೊಂದು ಬರೀರಿ. ಬಿ ಆನೆಸ್ಟ್ ಇನ್ ಯುವರ್ ಡೀಲಿಂಗ್ಸ್. ಇಷ್ಟು ಬರೆದ್ರೆ ಸಾಕು. ಎಲ್ಲ ಬರಿತೀವಿ ಸರ್ ನಾವು ಟಾಪರ್ಸ್ ಅನ್ನೋದಾದ್ರೆ ಬರೀರಿ, ನೋ ಪ್ರಾಬ್ಲಮ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಂಗೆ ಎಲ್ಲ ವೀಡಿಯೋಸ್ನ ನೋಡಿ. ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ 4 ಮಾರ್ಕ್ಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್, 8 ಮಾರ್ಕ್ಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ, ನೋಡಿ.